ಒಂಥರ ಮಹತ್ವಾಕಾಂಕ್ಷೆ ಕಾಣುತ್ತೆ, ಅನ್ಡೌಟೆಡ್ಲಿ ಕಾಣುತ್ತೆ. ಮತ್ತು ಒಂದು ಹಣಕಾಸಿನ ವಿತ್ತೀಯ ರೋಡ್ ಮ್ಯಾಪ್ ಕೂಡ ಕಾಣುತ್ತೆ, ನಿಮಗೆ ನೀಲಿ ನಕ್ಷೆ ಕಾಣುತ್ತೆ, ವೆಲ್ಫೇರ್ ಕಮಿಟ್ಮೆಂಟ್ ಇದೆ. ಅದರಲ್ಲೇನು ಅನ್ಡೌಟೆಡ್ಲಿ, ಯಾಕಂದರೆ ಕೆಲವು ಹೊಸ ಕಾರ್ಯಕ್ರಮಗಳು ಇದೆ. ಆದರೆ ನಾನು ಅದನ್ನು ಸ್ವಲ್ಪ ಬಿಡಿಸಿ ನೋಡಿದಾಗ ಇದು ನಿಜವಾಗ್ಲೂ ಸಾಧುವಾದದ್ದ ಅಂತ ನೋಡಿದ್ರೆ ಆಗ ನನಗೊಂದು ಸ್ವಲ್ಪ ಆತಂಕ ಇದೆ. ಅದರ್ವೈಸ್ ಐ ಅಪ್ರಿಷಿಯೇಟ್ ದಿ ಬಜೆಟ್. ಈಗ ಬಜೆಟ್ ಸೈಜ್ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಅನೌನ್ಸ್ ಆಗಿದೆ, 4,48,000 ಕೋಟಿ, 4.4 lakh crores, ಗುಡ್ ಅಮೌಂಟ್. ಈಗ ಕಳೆದ ಸರಿ ಏನಾಗಿತ್ತು ಅಂದರೆ 4 ಲಕ್ಷ ಫಸ್ಟ್ ಟೈಮ್ ದಾಟಿದ್ವಿ ಅಂತ ನಾವು ತುಂಬ ಸಂಭ್ರಮ ಕೂಡ ಪಟ್ಟಿದ್ವಿ. ಆದರೆ ರಿವೈಸ್ಡ್ ಎಸ್ಟಿಮೇಟ್ಸಲ್ಲಿ ಅದು 3,95,000 ಕೋಟಿ ಆಗಿದೆ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ರೀಸನ್ಸ್ ಏನೇ ಇರಲಿ. ಅಂದರೆ ಈಗ ಹೆಚ್ಚಾಗಿರೋದು ನಮಗೆ 38,455 ಕೋಟಿ. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಏನಂದರೆ ಕಳೆದ ಸಾರಿ ನಾವು ಹಾಕ್ಕೊಂಡಿದ್ದಂತಹ ಗುರಿಯನ್ನು ತಲುಪಲಿಕ್ಕಾಗದೆ ರಿವೈಸ್ ಮಾಡಿದ್ದೀವಿ. ಈಗ ಯಾವ ಧೈರ್ಯದ ಮೇಲೆ ಇಷ್ಟು ದೊಡ್ಡ ಆಯವ್ಯಯವನ್ನು ಮಂಡಿಸಿದ್ದಾರೆ ಅಂತಂದರೆ, ನಮ್ಮದೇ ರೆವಿನ್ಯೂ ಏನಿದೆ ಅಂದರೆ 2,20,000 ಕೋಟಿ ಏನು ಪ್ಲಾನ್ ಮಾಡಿದ್ದಾರೆ, ಅದು ಕಳೆದ ಸರಿ 2,80,000 ಇತ್ತು, ಈಗ 2,20,000 ಮಾಡಿದ್ದೀವಿ. ಅಂದರೆ 12,000 ಕೋಟಿ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಮಾಡಬೇಕು. ಆದರೆ ಕಳೆದ ಬಾರಿಗೆ ಇದನ್ನು ನಾವು ರೀಚ್ ಮಾಡೋಕ್ಕೆ ಆಗಿಲ್ಲ ಅನ್ನೋಂಥದ್ದು. ನಾವು ಅರೌಂಡ್ 90% ಆಫ್ ದಿ ಟಾರ್ಗೆಟ್ ರೀಚ್ ಆಗಿದ್ದೀವಿ. ಬಜೆಟ್ ಡಾಕ್ಯುಮೆಂಟ್ನ ಪೂರ್ತಿಯಾಗಿ ಓದ್ತಾ ಇದೆ. ಕಲೆಕ್ಟ್ ಆಗಬೇಕು, ಮಾಡಬಾರ್ದು, ಇಷ್ಟು ಆಂಬಿಷಿಯಸ್ ಇರಬೇಕು, ಆದರೆ ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಆಮೇಲೆ ನೀವು ನೋಡಿ, ಈ ಡೆಟ್ ನಂಬರ್ಸನ್ನು ನೋಡಿದಾಗ್ಲೂ ಸಹ ಬರೀ 14,000 ಕೋಟಿ ಹೆಚ್ಚಾಗಿದೆ ಕಳೆದ ಇದಕ್ಕಿಂತನೂ. ಈಗ 1,32,000. ಇಲ್ಲಿ ಆತಂಕಕ್ಕೆ ನಾನು ಒಳಗಾಗೋದೇನು ಅಂದರೆ 53,000 ಲಕ್ಷನ ನಾವು 53,000 ಕೋಟಿಯನ್ನು ನಾವು ಬಡ್ಡಿಗೆ ಕಟ್ತೀವಿ. ಇಲ್ಲಿ ಏನಪ್ಪ, ಸಾಲ ಮಾಡೋದು ತಪ್ಪಲ್ಲ ಸರ್ಕಾರಗಳು. ಈಗ ನಾನು ಪರ್ಸ್ನಲ್ ಫೈನಾನ್ಸ್ ಥರ ಅಲ್ಲ. ನಾವು ಪರ್ಸ್ನಲ್ ಫೈನಾನ್ಸ್ಗೂ ಸರ್ಕಾರದ ಫೈನಾನ್ಸ್ಗೂ ಏನು ವ್ಯತ್ಯಾಸ ಅಂದರೆ, ನಾನು ಹಬ್ಬಕ್ಕೆ ಪ್ಲಾನ್ ಮಾಡ್ತೀನಿ, 5,000 ರೂಪಾಯಿ ನನ್ನ ಹತ್ರ ಇದೆ, 5,000ದಲ್ಲಿ ಬಟ್ಟೆ ತೊಗೊಳ್ಳೋಣ ಈ ಸರಿ ಮನೇಲಿ ಅಂತ. ಆದರೆ ಸರ್ಕಾರ ಪ್ಲಾನ್ ಮಾಡುವಾಗ ಹೇಳುತ್ತೆ, ಎಲ್ರಿಗೂ ಬಟ್ಟೆ ಕೊಡಿಸ್ಬೇಕು, ಎಷ್ಟು ಖರ್ಚಾಗುತ್ತೆ ನೋಡಿ, ಆಮೇಲೆ ಎಲ್ಲಿ ಒದಗಿಸ್ಬೇಕು, ಇಷ್ಟೇ ಡಿಫ್ರೆನ್ಸು. ಅದರಲ್ಲಿ ನನಗೇನು ಬೇಜಾರು ಕಾಣಿಸ್ತಿಲ್ಲ, ಎಕನಾಮಿಸ್ಟಾಗಿ ಸಂತೋಷನೇ ಆಗುತ್ತೆ. ಆದರೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತಂದರೆ, ನಮಗೆ ಈಗ ನೋಡಿ, ಯಾವುದು ಅಲೋಕೇಶನ್ ನಾವು ನೋಡೋಣ. ಈಗ ಫಿಸ್ಕಲ್ ಇದನ್ನ ಕೆಪೆಕ್ಸ್ ಹೇಳ್ಬಿಟ್ಟು ಆಮೇಲೆ ಸೆಕ್ಟರ್ ವೈಸ್ ಒಂದು 3-4 ಪ್ರಾಬ್ಲಮ್ಸ್ ನಾನು ಐಡೆಂಟಿಫೈ ಮಾಡಬೇಕು. ಈಗ ಕೆಪೆಕ್ಸ್ ಏನಾಗಿದೆ ಅಂದರೆ, ಲಾಸ್ಟ್ ಟೈಮ್ ನಾವು ಒಂದು ಖುಷಿ ಪಟ್ಟಿದ್ದೇನು ಅಂದರೆ 68,172 ಕೋಟಿ ಕೆಪೆಕ್ಸ್ಗೆ ಪ್ಲಾನ್ ಮಾಡಿದ್ದು. ಈವನ್ ಐ ವಾಸ್ ವೆರಿ ಹ್ಯಾಪಿ, ಯಾಕಂದರೆ ಲಾಸ್ಟ್ ಟೈಮ್ 58% ಅವ್ರು ಸಾಲ ಮಾಡಿದ ದುಡ್ಡಲ್ಲಿ ಕೆಪೆಕ್ಸ್ನ ಮಾಡ್ತಾರೆ, ಬ್ರಿಡ್ಜ್ ಕಟ್ತಾರೆ, ಇನ್ಫ್ರಾಸ್ಟ್ರಕ್ಚರ್, ಫ್ಲೈಓವರ್ ಎಲ್ಲ ಆಗುತ್ತೆ ಅಂತ ಖುಷಿ ಪಟ್ಟಿದ್ದು. 58% ಲಾಸ್ಟ್ ಟೈಮ್. ಆದರೆ ರಿವೈಸ್ ಮಾಡಿದ್ದಾರೆ, ಅದನ್ನು ರಿವೈಸ್ ಮಾಡಿ 62,834 ಕೋಟಿ ಹೇಳ್ತಾರೆ. ಅಂದರೆ ಇವ್ರು ಅನ್ಕೊಂಡಿದ್ದಷ್ಟು ಕೆಪೆಕ್ಸ್ ಅಲ್ಲಿ ಖರ್ಚು ಮಾಡಕ್ ಆಗಲಿಲ್ಲ. ರೀಸನ್ಸ್ ಸರ್ಕಾರದ ಕಡೆಯಿಂದನೂ ನೋಡಿದೆ, ಬಟ್ ಅದ್ರ ಪರವಾಗಿ ಅದೇನೇ ಇದ್ರು ನಾನು ಮಾತಾಡ್ತಿದ್ದೀನಿ. ಈಗ ಕೆಪೆಕ್ಸ್ ಈ ಸರಿ ನೋಡಿ, ನಿಮಗೆ ಅಮೌಂಟ್ ಕಾಣುತ್ತೆ 68,000ದಿಂದ 74,000 ಕಾಣುತ್ತೆ, ಖುಷಿ ಆಗುತ್ತೆ. ಆದ್ರೆ ಇದನ್ನ ಬಜೆಟ್ ಅಲೋಕೇಶನ್ಗೆ ಎಷ್ಟು ಸಾಲ ಮಾಡಿದ್ರೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 56.59% ಬರುತ್ತೆ. ಸಾಲದ 56 ಪಾಯಿಂಟ್. ಅಂದ್ರೆ ನಾವು ಸಾಲ ಮಾಡೋದು ತಪ್ಪಲ್ಲ, ಸಾಲ ಮಾಡಿದ್ರೆ ಬಹುತೇಕ ಹಣವನ್ನ ನಾವು ಎಲ್ಲಿ ಹಾಕ್ತಾ ಇದ್ದೀವಿ ಅನ್ನೋಂಥದ್ದು ನನ್ನ ಮೇಜರ್ ಇದು. ಆಮೇಲೆ ರೆವಿನ್ಯೂ ಡೆಫಿಸಿಟ್. ಕರ್ನಾಟಕ ಒಂದು ಕಾಲದಲ್ಲಿ ಈವನ್ ಸಿದ್ದರಾಮಯ್ಯ ಅವರು ಕೂಡ 12 ಬಾರಿ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನ ಮಂಡಿಸಿದ್ದಾರೆ, 17 ಸಾರಿ. ನಾನು ಯಾವತ್ತೂ ಇಷ್ಟು ಕ್ರಿಟಿಕಲ್ ಆಗಿ ಅವರು ಐವೇನ ನೋಡಿರಲಿಲ್ಲ. ಬಿಕಾಸ್ ಹಿ ಆಲ್ವೇಸ್ ತುಂಬ ಕ್ಲೆವರ್ ಆಗಿ ಕೇರ್ಫುಲ್ ಆಗಿ ಕ್ಯಾಲ್ಕುಲೇಟ್ ಮಾಡುವಂತಹ ಒಬ್ಬ ದಿಟ್ಟ ಎಕನಾಮಿಸ್ಟ್ ಅಂತಲೇ ಕರಿತೀನಿ ಅವ್ರನ್ನ. ಆದರೆ ಇಲ್ಲಿ ರೆವೆನ್ಯೂ ಡೆಫಿಸಿಟ್ ನೋಡಿ, ರೆವೆನ್ಯೂ ಡೆಫಿಸಿಟ್ ಯೋಚನೆ ಮಾಡಿದ್ದು ಸರ್ಕಾರ 19,262 ಕೋಟಿ ಕಳೆದ ಸರಿ. ಆದರೆ ಅದು ಹೆಚ್ಚಾಯ್ತು. ರೆವೆನ್ಯೂ ಡೆಫಿಸಿಟ್ ಹೆಚ್ಚಾಗೋದು ಅಂದ್ರೆ ಏನು ಅಂದ್ರೆ, ನನಗೆ ಕೊಡುವ ಸ್ಯಾಲ್ರಿ, ಪೆನ್ಷನ್ನು, ಈ ಥರದ್ದು ಅದನ್ನೇ ನನಗೆ ಸಾಲ ಮಾಡಿ ಕೊಡಬೇಕಾಗಿದೆ ಅಂತ. ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಅದು ಅರ್ಥ. ಅಂದ್ರೆ ನಾನು ಏನು ಕಮಿಟೆಡ್ ಆಗಿರ್ತೀನಿ, ಸಾಲ ಏನು ನಮ್ಮ ಸ್ಯಾಲ್ರಿ ಕೊಡಬೇಕು, ಕೆಲಸಗಾರರಿಗೆ ಪೆನ್ಷನ್ ಕೊಡಬೇಕು, ನೌಕರರಿಗೆ, ಇವುಗಳಿಗೆ ನಾವು ಸಾಲ ಮಾಡ್ತೀವಿ. ಮ್ಯಾಂಡೇಟರಿ ಎಕ್ಸ್ಪೆನ್ಸಸ್ ಅಂತ ಇವುಗಳಿಗೆ ನಾವು ಸಾಲ ಮಾಡ್ತೀವಿ. ಮ್ಯಾಂಡೇಟರಿ ಎಕ್ಸ್ಪೆನ್ಸಸ್ ಅಂತ ಏನಿದೆ ಅದಕ್ಕೋಸ್ಕರವೇ ಸಾಲ ಮಾಡುವಂಥದ್ದು. ಇಲ್ಲಿ ರೆವೆನ್ಯೂ ಡೆಫಿಸಿಟ್ ಏನಾಯ್ತು ಅಂತ ಹೇಳ್ತೀನಿ, ಅದು ವೆರಿ ಇಂಪಾರ್ಟೆಂಟ್. ಅದು ಈಗ ರೆವೆನ್ಯೂ ಡೆಫಿಸಿಟ್ ನಮಗೆ 19,000ರಿಂದ 22,000 ಆಗಿದ್ದು ನನಗೇನು ಪರವಾಗಿಲ್ಲ, ಯಾಕೆಂದ್ರೆ ಯಾವಾಗ ಆಗುತ್ತೆ ಇದು. ಬಟ್ ರೆವೆನ್ಯೂ ಡೆಫಿಸಿಟ್ನ ಕಡಿಮೆ ಮಾಡಬೇಕಿತ್ತು. ಈ ನಂಬರ್ ನೋಡಿದ್ರು ಅಷ್ಟು ಆತಂಕ ಆಗಲ್ಲ. ಲಾಸ್ಟ್ ಇಯರ್ ನಂಬರ್ ರಿವೈಸ್ ಎಸ್ಟಿಮೇಟ್ಸ್ ನೋಡಿದೆ, ಅದೆಷ್ಟು ಹೇಳುತ್ತೆ ಗೊತ್ತಾ ನಿಮಗೆ? 25,449 ಕೋಟಿ ಹೇಳುತ್ತೆ. ಅಂದ್ರೆ ನೀವು ಕಳೆದ ಬಾರಿ
ನೀವು ಅನ್ಕೊಂಡಷ್ಟು ಆದಾಯ ಬಂದಿಲ್ಲ ಅಂತ. ಹೌದು. ಅದಕ್ಕೆ ಇಲ್ಲಿ ಹೆಚ್ಚಿಗೆ ಕಾಣಿಸ್ತಾ ಇದೆ. 19,000 ಎಕ್ಸ್ಪೆಕ್ಟ್ ಮಾಡಿದ್ದೀವಿ, 19,000 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬಂದಿರೋದು ನೀವು ಬರದೇ ಇರೋದು 25,449 ಕೋಟಿ. ಇಷ್ಟು ಡೆಫಿಷಿಯನ್ಸಿ ಇಟ್ಕೊಂಡು ಇಷ್ಟು ದೊಡ್ಡ ಬಜೆಟ್ ಅನ್ನು ಮಂಡಿಸುವಾಗ ಆಗಬಹುದಾದಂತಹ ಎಚ್ಚೆತ್ಕೊಳ್ಳಿ ಅನ್ನೋದಷ್ಟೇ ನನ್ನ ಆಶಯ. ಇದರಲ್ಲಿ ಇನ್ನೇನಿಲ್ಲ. ಈ ಫಿಗರ್ಸ್ನ ಇಷ್ಟು ಕಷ್ಟಪಟ್ಟು ನಾನು ನೋಡ್ತದ್ದು ರೀಸನ್ ಅಷ್ಟೇ, ರಾಜ್ಯಕ್ಕೆ ಒಳ್ಳೇದಾಗಲಿ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಇನ್ನೂ ಒಂದು ಅಲೋಕೇಶನ್ ಬಗ್ಗೆ ಮಾತಾಡ್ತೀನಿ. ಎರಡೇ ವಿಚಾರ. ಅಲೋಕೇಶನ್ ಏನಾಗಿದೆ ಗೊತ್ತಾ ನಮಗೆ, ಈ ಎಸ್ಪೆಷಲಿ ಕೆಲವು ವಿಚಾರದಲ್ಲಿ ಏನು ಹೆಲ್ತ್, ನೀವು ಅಬ್ಸಲ್ಯೂಟ್ ನಂಬರ್ ನೋಡಿದ್ರೆ ಹೆಚ್ಚೆಚ್ಚು ಕಾಣಿಸ್ತಾ ಇದೆ ಎಲ್ಲರೂ. ಅದು ಎಜುಕೇಷನ್ಗೆ 40,000 ಕೋಟಿ ಇದೆ. ಲಾಸ್ಟ್ ಟೈಮ್ ನಿಮಗೆ ಜಾಸ್ತಿ ಇತ್ತು ಬಜೆಟ್ ಎಸ್ಟಿಮೇಟಲ್ಲಿ, 47,244 ಕೋಟಿ ಇತ್ತು. ಅಂದರೆ ಲಾಸ್ಟ್ ಟೈಮು 10.5% ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಈ ಸರಿ ನಾವು 10.5% ಕೊಡ್ತಾ ಇದ್ವಿ. ಲಾಸ್ಟ್ ಟೈಮ್ 11% ಕೊಟ್ಟಿದ್ವಿ. ಹೆಲ್ತ್ಗೆ 11% ಕೊಟ್ಟಿದ್ವಿ. ಹೆಲ್ತ್ಗೆ ಲಾಸ್ಟ್ ಟೈಮು 4.5% ಕೊಟ್ಟಿದ್ದೀವಿ, ಈ ಸರಿ 3.9% ಕೊಡ್ತಾ ಇದ್ವಿ. ನಿಮ್ಮ ಅಲೋಕೇಶನಲ್ಲಿ ತೊಂದರೆ ಆಗ್ತಾ ಇದೆ ಅಂತ. ಇರಿಗೇಷನ್ ಕೂಡ 0.4% ಕಡಿಮೆ ಆಗಿದೆ. ಅಂದರೆ ಈಗ ಬಜೆಟ್ ದೊಡ್ಡದಾಯಿತು, ಅಬ್ಸಲ್ಯೂಟ್ ನಂಬರ್ಸ್ ಜಾಸ್ತಿ ಆಯಿತು, ಅದಕ್ಕೆ ತಕ್ಕನಾಗಿ ಆ ಪರ್ಸೆಂಟೇಜ್ ಆಗಲಿಲ್ಲ. ಮತ್ತೆ ನಾವು ಎಕ್ಸೈಸ್ ಇಂದ ಲಾಸ್ಟ್ ಟೈಮ್ 44,000 crores ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಫೆಬ್ರವರಿ ವೇಳೆಗೆ ಬಜೆಟ್ ಅಲ್ಲಿ ನೋಡಿದ್ದೆ ನಾನು, ಬಜೆಟ್ ಡಾಕ್ಯುಮೆಂಟ್ ಹೇಳುತ್ತೆ ಅದು, ಸಿದ್ದರಾಮಯ್ಯ ಸರ್ ಓದಿದ್ರಲ್ಲೇ ಇದೆ, 36,492 ಕೋಟಿ ಫೆಬ್ರವರಿಯ ವೇಳೆಗೆ ಇಷ್ಟು ಕಲೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ನೆಕ್ಸ್ಟ್ ಬರ್ಬೋದು ಇನ್ನು ಒಂದು ತಿಂಗಳಲ್ಲಿ 40,000 ಅಂತೂ ರೀಚ್ ಆಗಲ್ಲ, 40,000 ಕೋಟಿ ರೀಚ್ ಆಗಲ್ಲ. ಬಟ್ ಈಗ ಅಗೈನ್ ಆಂಬಿಷಿಯಸ್ ಆಗಿ 45,000 crores ಹಾಕೊಂಡಿದ್ದೀವಿ. ಎಲ್ಲಿ ಕರೆಕ್ಟಿವ್ ಮೆಜರ್ಸ್ ಮಾಡಬೇಕೋ ಮಾಡಲಿ ಅನ್ನೋದು ಅಷ್ಟೇ ಸದುದ್ದೇಶ ಅಗೇನ್. ಆಮೇಲೆ ಈ ಡೆಟ್ ಕೂಡ ಅಷ್ಟೇ 23.5 ಇತ್ತು 23-24 ಅಲ್ಲಿ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಆ ನಿರಂತರವಾದ ಏರಿಕೆ ಕೆಪೆಕ್ಸ್ ಅಲ್ಲಿ ಕಾಣಿಸ್ತಾ ಇಲ್ಲ. ಕೆಪೆಕ್ಸ್ನ ಜಾಸ್ತಿ ಮಾಡಲಿ, ಈ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಏನೇನಿದೆ ಅದನ್ನ ಕಡಿಮೆ ಮಾಡಲಿ. ಆಮೇಲೆ ಇನ್ನೊಂದು ವಿಚಾರ ಹೇಳಲೇಬೇಕು ನಾನು, ಈ ಗೋವಿಂದ ರಾವ್ ಕಮಿಟಿನ ನೇಮಿಸಿದ್ರು, ಅದಕ್ಕೆ ಅಲೋಕೇಶನ್ ಕೊಟ್ಟಿದ್ದಾರೆ. ಅನೇಕರು ನಾವು ಅನ್ಕೊಳ್ತಾ ಇದ್ವಿ ಇದಕ್ಕೆ ರೀಜನಲ್ ಡಿಸ್ಪಾರಿಟೀಸ್ ಕಮಿಟಿನ ನೇಮಿಸಿದ್ದು ಒಂದು ದೊಡ್ಡ ಸಾಧನೆ, ಬಿಕಾಸ್ ಆ ಕಡೆ ಗಮನನೇ ಕೊಟ್ಟಿರಲಿಲ್ಲ ನಾವು. ಆದರೆ ಅಗೇನ್ ನಿಮಗೆ ಏನು ಹಿಂದುಳಿದ ತಾಲೂಕುಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ, ಅದು ಅನದರ್ ಸರ್ಪ್ರೈಸಿಂಗ್. ನಾವು 32,000 ಕೋಟಿನ ಖರ್ಚು ಮಾಡಿದ ಮೇಲೂ ನಮಗೆ ಅನ್ಎಂಪ್ಲಾಯ್ಡ್ ತಾಲೂಕು ಸಂಖ್ಯೆ ಜಾಸ್ತಿ ಆಗಿದೆ. ಮೊದಲು 67% ತಾಲೂಕುಗಳು ಅನ್ಡೆವಲಪ್ಡ್ ಆಗಿತ್ತು. ಈಗ ನೀವು 75% ತಾಲೂಕಾಗಿದೆ. ಅದಕ್ಕೊಂದು ರೀಸನ್ಸ್ಗೆ ಒಂದು ಕಮಿಟಿನ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಬಜೆಟ್ ಅಲ್ಲಿ. ಯಾಕಂದ್ರೆ ಯಾವುದೇ ಸರ್ಕಾರ ಅದನ್ನ ಮಾಡಬೇಕು, ತಾಲೂಕುಗಳ ಸಂಖ್ಯೆ ಯಾಕೆ ಜಾಸ್ತಿ ಆಯಿತು, ದುಡ್ಡು ಎಲ್ಲೋಯ್ತು ಇದು 30. ಯಾಕಂದ್ರೆ ಎಲ್ಲ ಸರ್ಕಾರಗಳು ಇದೆ, ಈ ಸರ್ಕಾರ ಒಂದೇ ಇರಲಿಲ್ಲ ಇಲ್ಲಿ. ಹೌದು, ಎಲ್ಲ ಸರ್ಕಾರಗಳು ಇದಕ್ಕೆ ಹೊಣೆ ಹೊರಬೇಕಾಗತ್ತೆ. ಎಲ್ಲಿ ಹೋಯ್ತು ಈ ದುಡ್ಡು? ಆಮೇಲೆ 32,610 ಕೋಟಿ ಜನರ ದುಡ್ಡು ಯಾಕೆ ಹಿಂದುಳಿದೇ ಇದ್ದಾವೆ ಆ ತಾಲೂಕುಗಳು ಅನ್ನೋದನ್ನ ಚರ್ಚೆ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಅನೌನ್ಸ್ ಮಾಡ್ಬೋದು, ಒಂದು ಇಂಟೆಂಟ್ ಅನೌನ್ಸ್ ಮಾಡ್ಬೋದಿತ್ತು ಅಂತ. ಆಮೇಲೆ ಈ ಸರಿ ಏನು ಮಾಡಿದ್ದಾರೆ, 43,914 ಕೋಟಿ ಸರ್ಕಾರಕ್ಕೆ ಗೋವಿಂದರಾವ್ ಸಮಿತಿ ಶಿಫಾರಸು ಮಾಡಿದೆ 5 ವರ್ಷಗಳಲ್ಲಿ ಕೊಡಿ ಅಂತ. ನೀವು ಒಂದು ಆವರೇಜ್ ಲೆಕ್ಕ ಹಾಕಿದ್ರೆ ಪ್ರತಿ ವರ್ಷ 8,782 ಕೋಟಿ ರಿಲೀಸ್ ಮಾಡಬೇಕು. ಅಟ್ಲೀಸ್ಟ್ ನೀವು ಒಂದು 6-7 ಕೋಟಿಯ ಲೆವೆಲ್, ಅಂದ್ರೆ 6,000-7,000 ಕೋಟಿ ಹತ್ತತ್ರಕ್ಕಾದ್ರೂ ಬಂದ್ರೆ ನಿಮಗೆ ಒಟ್ಟಾರೆ ಆಗತ್ತಿಲ್ಲ. ಅಂದ್ರೆ ಲಾಸ್ಟಲ್ಲಿ ಏನಾಗುತ್ತೆ, ಇನ್ಫ್ಲೇಷನ್ ಸ್ವಲ್ಪ ಆದ್ರೇನು ದುಡ್ಡು ಇದು ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಗೆ. ಸೊ ಅದ್ರ ಅನೌನ್ಸ್ ಮಾಡಿದ್ದು ನೀವು ಗಮನಿಸಿದ್ರೆ 4,291 ಕೋಟಿ. ಸೊ ಎಲ್ಲ ಕನ್ಸ್ಟ್ರೇನ್ಸ್ ಇರುತ್ತೆ. ಇಟ್ ಇಸ್ ನಾಟ್ ದಟ್ ಈಸಿ. ನಾನು ಹೇಳುವಂಗೆ ನಂಬರ್ಸ್ನ ಇದಕ್ಕೆ ಇಷ್ಟು ಕೊಡ್ಬಿಡ್ಬೋದಿತ್ತು ಅಷ್ಟು ಕೊಡ್ಬೋದಿತ್ತು ಅಂತ ನಾನು ಹೇಳೋದು ಸುಲಭ. ಆದರೆ ಒಂದಷ್ಟು ಈ ಥರದ ಯೋಜನೆಗಳಿಗೆ ಹೆಚ್ಚು ಮಾಡಿದ್ದಿದ್ರೆ, ಬಟ್ ಅದು ಬಿಟ್ಟರೆ ನಿಮಗೆ ನೋಡಿ, ಫಸ್ಟ್ ಟೈಮ್ ಯಾವಕ್ಕೂ ಯೋಚನೆ ಮಾಡಿಲ್ಲ. ಈ G11G ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ಅದು ಇಡೀ ಇದರಲ್ಲಿ ಇಂಡಿಯಾದಲ್ಲಿ ಅಷ್ಟು ಯುನೀಕ್ನೆಸ್ ಇದೆ. ಅದರಲ್ಲಿ ಸ್ಟೇಟ್ಸ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು ಬೇರೆ ತರ ಇದೆ, ಸ್ಟೇಟ್ಸ್ ಅಲ್ಲಿ ಯುನೀಕ್ನೆಸ್ ಇದೆ. ನೀವು 11G ಅಂತ ಒಂದು ಮಾಡಿ ಅದರಲ್ಲಿ ಎಲ್ಲವನ್ನೂ ತಂದಿದ್ದೀರಿ. ಗ್ಯಾರಂಟಿ ಎಕಾನಮಿ ತಂದಿರಿ, ಗುಡ್ ಪಬ್ಲಿಕ್ ಎಜುಕೇಶನ್ ತಂದಿದ್ದೀರಿ, ಗುಡ್ ಹೆಲ್ತ್ ತಂದಿದ್ದೀರಿ, ಗ್ರಾಸ್ ರೂಟ್ಸ್ ತಂದಿದ್ದೀರಿ, ಗುಡ್ ಗವರ್ನೆನ್ಸ್ ತಂದಿದ್ದೀರಿ, ಗಿಗ್ ಎಕಾನಮಿ ತಂದಿರಿ, ಜಿಯೋಗ್ರಾಫಿಕಲ್ ಈಕ್ವಾಲಿಟಿ ತಂದಿದ್ದೀರಿ, ಆಮೇಲೆ ಗ್ಲೋಬಲ್ ಟ್ರೇಡ್ ಎಕಾನಮಿ ತಂದಿದ್ದೀರಿ, ಜಿ ಅಂತಲೇ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಗ್ರೀನ್ ಎಕಾನಮಿ ತಂದಿದ್ದೀರಿ, ಗ್ರೋಯಿಂಗ್ ಅರ್ಬನ್ ಎಕಾನಮಿ ತಂದಿರಿ. ಇವಕ್ಕೆಲ್ಲ ಏನು ಮಾಡಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿಕ್ ಆದಂಥದ್ದನ್ನು ಕೊಟ್ಟಿದ್ದೀರಿ. ಅಗ್ರಿಕಲ್ಚರ್ಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಟ್ಟಿದ್ದೀರಿ, AI ತಂದಿದ್ದೀರಿ, ವೆರಿ ಗುಡ್. ಸ್ಟೆಮ್ ಎಜುಕೇಷನ್ಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಎಜುಕೇಷನ್, ಹೆಲ್ತ್, ಅಗ್ರಿಕಲ್ಚರ್ 3 ಬೆಂಚ್ ಮಾರ್ಕ್ಸ್ ಆಫ್ ದಿಸ್ ಬಜೆಟ್. ಬಟ್ ಯಾವಾಗ ನಿಮಗೆ ಫೈನಾನ್ಷಿಯಲ್ ಅಲೋಕೇಶನ್ ಸಾಧ್ಯ ಆಗಲ್ಲ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ದು ಒಂದಿದೆ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳುವಾಗ ನಾನು ಅನೇಕ ಸರಿ ಅದನ್ನ ಸರ್ಕಾರ ಕೂಡ ಹೇಳಿದೆ.
ಆದರೆ ಇಲ್ಲಿ ಒಂದು ಸರ್ಪ್ರೈಸಿಂಗ್ ಇದೆ. ಐ ಡೋಂಟ್ ನೋ ವೆದರ್ ಅದು ಬಜೆಟ್ ಪುಸ್ತಕದಲ್ಲಿ ತಪ್ಪಾಗಿ ನಮೂದಿಸಿದೆಯಾ ನನಗೆ ಗೊತ್ತಿಲ್ಲ, ಚೆಕ್ ಮಾಡ್ಕೋಬೇಕು. ಯಾಕಂದರೆ ನೀವು ಬಜೆಟ್ ಎಸ್ಟಿಮೇಟ್ ಏನಿದೆ ಅಲ್ವಾ, ಲಾಸ್ಟ್ ಇಯರು 51,877 ಕೋಟಿ ತೋರಿಸಿದ್ದಾರೆ. ಲಾಸ್ಟ್ ಬಜೆಟ್ ಚೆಕ್ ಮಾಡ್ತಾ ಇದ್ದೀವಿ, ಬಜೆಟ್ ಎಸ್ಟಿಮೇಟ್ಸ್ ಕಳೆದ ವರ್ಷದ್ದು. ಈ ಸರಿ ಅದು 70,050 ಕೋಟಿ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ, 79,050 ಟ್ಯಾಕ್ಸ್ ಡೆವಲ್ಯೂಷನ್ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ 27,173 ಕ್ರೋರ್ಸ್ ಹೆಚ್ಚಳ ಆಗತ್ತೆ ನಮಗೆ ಅಂತ. ಹೌದು. ಎಗೇನ್ ಒಂದು ವೇಳೆ ಇಲ್ಲೂ ಪ್ರಾಬ್ಲಮ್ ಆದರೆ ನಮಗೆ ಅಂತ. ಹೌದು. ಎಗೇನ್ ಒಂದು ವೇಳೆ ಇಲ್ಲೂ ಪ್ರಾಬ್ಲಮ್ ಆದರೆ ಬಜೆಟ್ ಏನಾಗುತ್ತೆ? ಇದು ನಂದು ಉದ್ದೇಶ. ಬಹುಶಃ ಈ ಕರೆಕ್ಟ್ ಮಾಡ್ಕೊಂಡ್ರೆ ಈ ಮ್ಯಾಥ್ಸ್ನ ಎಕನಾಮಿಕ್ಸ್ ಪರ್ಫೆಕ್ಟ್ ಆಗುತ್ತೆ. ಎಕನಾಮಿಕ್ಸ್ ಸರಿ ಹೋಗ್ಲಿ ಅನ್ನೋದು ಒಂದೇ ಆಶೆ. ಅಂತಿಲ್ಲ ಅಂತಾರೆ ಅವರು. ಅಲ್ಲ, ನಾವು ಈ ಬಜೆಟಿನ ಅದು ಮಾಡಿದ್ದಾರೆ ಈಗ ಎಲ್ಲರೂ, ಕೇಂದ್ರ ಸರ್ಕಾರವೂ ಮಾಡಿದೆ, ರಾಜ್ಯ ಸರ್ಕಾರವೂ ಮಾಡಿದೆ. ಹಾಗಿದ್ರೆ ಬಜೆಟ್ ಸ್ಯಾಂಕ್ಟಿಟಿ ಏನು ಉಳಿತು ಅಂತ? ಅಲ್ಲ, ಅದು ಈಗ ಬಹುತೇಕ ಕಳ್ಕೊಂಡಿದೆ. ಅನೇಕರು ಬಜೆಟ್ ಮುಂಚೆ ಮಾಡ್ತಾರೆ, ಕೆಲವರು ಆಮೇಲೆ ಮಾಡ್ತಾರೆ. ಆದ್ರೆ ಇಲ್ಲಿ ಬಜೆಟ್ ಅನ್ನೇ ಇಟ್ಕೊಂಡು ನಾವು ಈ ಅಂಕಿ ಸಂಖ್ಯೆಗಳನ್ನೇ ಇಟ್ಕೊಂಡು ಹೇಗೆ ಸರಿ ಮಾಡಬಹುದು ಅನ್ನೋದು ಮಾತ್ರ ನಮ್ಮ ಸದುದ್ದೇಶ ಇಲ್ಲಿ. ಅದನ್ನ ಮಾಡ್ಲಿ ಅನ್ನುವಂಥದ್ದು. ಬಟ್ ಇಲ್ಲಿ ಏನಾಗಿದೆ, ಇನ್ನೊಂದೆರಡು ಸೈಂಟಿಫಿಕ್ ಆಗು ಮಾಡಿದ್ದಾರೆ. ನೀವು ಇದರಲ್ಲಿ ಕೇಂದ್ರ ಸರ್ಕಾರದ ಕೆಲವು ಕಾರ್ಯಕ್ರಮಗಳು ಇದರಲ್ಲಿ ಕಾಣುತ್ತೆ, ನೀವು ಗಮನಿಸಿದ್ರೆ ಇಲ್ವೋ ನಂಗೆ ಗೊತ್ತಿಲ್ಲ. ಅಂದ್ರೆ ಒಳ್ಳೇದು ಎಲ್ಲಿದ್ರು ತಗೋಬಹುದು, ಲೆಟ್ ಗುಡ್ ಇದು ಥಿಂಗ್ಸ್ ಎಲ್ಲಿಂದ ಬರಲಿ. ಮಿಲೆಟ್ಸ್ಗೆ ಕೊಟ್ಟದ್ದು ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಆಮೇಲೆ ಕಲೋನಿಯಲ್ ನೇಮ್ಗಳನ್ನ ತೆಗೆಯುವಂಥದ್ದು, ವಿಕ್ಟೋರಿಯಾ ಹಾಸ್ಪಿಟಲ್ ನೇಮ್ ಚೇಂಜ್ ಮಾಡಿದ್ದಾರೆ. ಆಮೇಲೆ ಕೃಷಿ ವಿಸ್ತಾರ, CM ಕೃಷಿ ವಿಸ್ತಾರ ಅಂತ ಬಂದಿದೆ. ಸೊ ಈ ಥರದೊಂದಷ್ಟು ನಿಜವಾಗ್ಲೂ ಸಪ್ಲೈ ಚೈನ್ನ ಸ್ಟ್ರೆಂಥನ್ ಮಾಡುವಂಥ ಕಾರ್ಯಕ್ರಮಗಳು, ಇವಕ್ಕೆಲ್ಲನೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆದರೆ ಬೇಸಿಕ್ ಮ್ಯಾಥ್ಸ್ ಲೆಟ್ ಅಸ್ ಕರೆಕ್ಟ್ ಇಟ್. ಎಕನಾಮಿಕ್ಸ್ ಅಲ್ಲಿ ನಮಗೆ ಅನ್ಲೆಸ್ ಅಂಡ್ ಅಂಟಿಲ್ ವಿ ಗೆಟ್ ದಿ ಫಂಡ್ಸ್ ಪ್ರಾಪರ್ಲಿ, ನಾವು ಅಕ್ಯುಮುಲೇಟ್ ಆಗದೆ ಇದ್ರೆ ನಮ್ದು ಎಂಥದೇ ದೊಡ್ಡ ಕನಸು ಕಾಣೋದು ತಪ್ಪಲ್ಲ. ಕನಸಿಗೆ ಬೇಕಾಗುವಂತಹ ಹಣಕಾಸನ್ನು ಒದಗಿಸದೇ ಇದ್ರೆ ಮತ್ತೆ ರಿವೈಸ್ ಎಸ್ಟಿಮೇಟ್ ಅಲ್ಲಿ ತುಂಬಾ ಕುಸಿಯುತ್ತೆ. ಕರ್ನಾಟಕ ಭಾರತದಲ್ಲೇ ಒಂದು ಪ್ರಗತಿಪರವಾದಂತಹ ರಾಜ್ಯ. ನಾವು ಇಂಡಿಯಾಗೆ ಹೋಲಿಸಿದ್ರೆ ನಮ್ದೆಲ್ಲ ಆವರೇಜ್ ಚೆನ್ನಾಗಿರುತ್ತೆ. ಸೊ ಹಂಗಿರುವಾಗ ಇದು ಆಂಬಿಷಿಯಸ್ ಆಗಿರೋದು ತಪ್ಪಲ್ಲ, ಬಟ್ ಆಂಬಿಷಿಯಸ್ಗೆ ಸರಿಯಾಗಿ ಅದಕ್ಕೆ ಎನರ್ಜಿ ಏನ್ ಬೇಕು, ಪ್ರಾಕ್ಟಿಕಲ್ ಆಗಿರಲ್ಲ. ಎಸ್.